ಓಂ. ಓಂ ಎಂದರೆ ನಮಗೆಲ್ಲ ತಿಳಿದಿರುವ ಹಾಗೆ ಬರೀ ಶಬ್ದವಲ್ಲ, ಅದು ಒಂದು ಶಕ್ತಿ. ಈ ಜಾತಿ ಮತ ಧರ್ಮ ಯಾವುದಕ್ಕೂ ಸೀಮಿತವಲ್ಲದ ಈ ಓಂ ಸೃಷ್ಟಿಯ ಮೂಲವಾಗಿದೆ. ಹೌದು, ಅದರ ಮಹತ್ವ ಪ್ರಾಮುಖ್ಯತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಈ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ. ಓಂ ಶಬ್ದವು ಸಂಸ್ಕೃತದಲ್ಲಿ ಪ್ರಣವ ಎಂದು ಕರೆಯಲಾಗುತ್ತದೆ, ಅಂದರೆ ಒಂದು ಶಕ್ತಿಯ ಪದ. ಈ ಸೃಷ್ಟಿಯ ಮೊಟ್ಟ ಮೊದಲ ಶಬ್ದ ಓಂ. ಓಂ ಶಬ್ದವು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತ್ರಿಮೂರ್ತಿಗಳ ಭಾವನೆಗಳನ್ನು ಒಳಗೊಂಡಿದೆ. ಅದು ಹೇಗೆ ಎಂದರೆ, ಓಂ ಅನ್ನು 3 ಭಾಗಗಳಾಗಿ ಮಾಡಲಾಗುತ್ತದೆ. ಅದು ಆ, ಉ, ಮ. ಆ ಅಂದರೆ ಅಧಿಮತ್ವ, ಬ್ರಹ್ಮನ ಸೃಷ್ಟಿಯ ಪ್ರತೀಕ. ಉ ಅಂದರೆ ಉತ್ಕರ್ಷ, ವಿಷ್ಣುವಿನ ಸ್ಥಿತಿಯ ಪ್ರತೀಕ. ಮ ಎಂದರೆ ಮಿತಿ, ಮಹೇಶ್ವರನ ಲಯದ ಪ್ರತೀಕ. ಓಂ ಎಂದು ಹೇಳುವಾಗ ನಾವು ಸೃಷ್ಟಿಯ ಅರ್ಥವನ್ನು ಗ್ರಹಿಸುತ್ತೇವೆ. ಇದು ಸೃಷ್ಟಿ, ಸ್ಥಿತಿ, ಲಯ ಎಂಬ ನಮ್ಮ ಜೀವನದ ಚಕ್ರವನ್ನು ಪ್ರತಿಬಿಂಬಿಸುತ್ತದೆ. ಸೃಷ್ಟಿ ಅಂದರೆ ಆರಂಭ, ಸ್ಥಿತಿ ಎಂದರೆ ಜೀವನ, ಲಯ ಎಂದರೆ ಶಾಂತಿ. ಈ ಜೀವನ ಚಕ್ರವನ್ನು ಪ್ರತಿಬಿಂಬಿಸುತ್ತದೆ. ಓಂ ಉಚ್ಚಾರಣೆಯಲ್ಲಿ ಒಂದು ವಿಶೇಷತೆ ಇದೆ. ಬಾಯಿಯ ಯಾವುದೇ ಹೆಚ್ಚಿಗೆ ಚಟುವಟಿಕೆ ಇಲ್ಲದೆ ಬಳಸಬಹುದಾದ ಪದ. ಹೌದು, ಮೊದಲ ಅಕ್ಷರ ಆ. ಆ ಎಂಬುದು ಮೂಲ ಧ್ವನಿ. ಕೀನಾಲಿಗೆ, ನಾಲಿಗೆ ಅಥವಾ ಅಂಗುಳಿನ ಯಾವುದೇ ಭಾಗವನ್ನು ಮುಟ್ಟದೆ ಉಚ್ಚರಿಸಲಾಗುತ್ತದೆ. ಹೀಗೆ ಉ ಎಂಬುದು ಅತ್ಯಂತ ಮೂಲದಿಂದ ಬಾಯಿಯ ಧ್ವನಿ ಫಲಕದ ಅಂತ್ಯದವರೆಗೂ ಇರುತ್ತದೆ. ಮ ಸರಣಿಯಲ್ಲಿನ ಕೊನೆಯ ಧ್ವನಿ. ಇದು ಮುಚ್ಚಿದ್ದ ತುಟಿಗಳಿಂದ ಉತ್ಪತ್ತಿಯಾಗುತ್ತದೆ. ಹಿಂದೂ ಧರ್ಮದಲ್ಲಿ ಎಲ್ಲ ಯಜ್ಞ ಪೂಜೆಗಳಲ್ಲಿ ಬಳಸುವ ಎಲ್ಲ ಮಂತ್ರಗಳ ಮೂಲ ಓಂನಿಂದ ಪ್ರಾರಂಭವಾಗುತ್ತದೆ. ಎಲ್ಲ ಧರ್ಮಗಳಲ್ಲಿ ಓಂ ಎಂಬ ಶಬ್ದದ ಮಾದರಿಯನ್ನೂ ಬಳಸಲಾಗಿದೆ. ಓಂ ಜಪಿಸುವುದು ಶುದ್ಧತೆಯನ್ನು ತರುತ್ತದೆ. ಓಂ ಕೇವಲ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಶಬ್ದವಲ್ಲ, ಇದು ವಿಜ್ಞಾನಾತ್ಮಕ ಲಾಭಗಳನ್ನು ಹೊಂದಿದೆ. ಓಂ ಜಪಿಸುವಾಗ ಮೂಡುವ ಸ್ಪಂದನೆ 432 ಹರ್ಟ್ಜ್. ಇದು ಪ್ರಪಂಚದ ಪ್ರಕೃತಿಯ ಕಂಪನದೊಂದಿಗೆ ಹೊಂದಿಕೆಯಾಗುತ್ತದೆ. ಈ ಕಂಪನವು ದೇಹದ ಆಯುರ್ವೇದ ಚಕ್ರಗಳನ್ನು ಸಮತೋಲನಗೊಳಿಸುತ್ತದೆ. ಓಂ ಜಪಿಸುವಾಗ ಆಳವಾದ ಉಸಿರಾಟ ಪ್ರಕ್ರಿಯೆ ಶುರುವಾಗಿ ಅದು ಶ್ವಾಸಕೋಶಕ್ಕೆ ಹೆಚ್ಚು ಆಮ್ಲಜನಕವನ್ನು ಒದಗಿಸುತ್ತದೆ. ಇದರ ಪರಿಣಾಮವಾಗಿ ದೇಹದ ಅರಿವು ಸುಧಾರಿಸುತ್ತದೆ. ಈ ಧ್ವನಿಯ ಸ್ಪಂದನೆ ನಮ್ಮ ಮೆದುಳಿನ ಆಲ್ಫಾ ತರಂಗಗಳನ್ನು ಪ್ರವೇಶಿಸಿ ಇದರಿಂದ ಆಂತರಿಕ ಶಾಂತಿ ಮತ್ತು ಒತ್ತಡದ ನಿವಾರಣೆಗೆ ಸಾಧ್ಯವಾಗುತ್ತದೆ. ಓಂ ಜಪದ ವಿಧಾನವು ಸರಳವಾದರೂ ಅದು ನಮ್ಮ ದೇಹದಲ್ಲಿ ಪ್ರಭಾವಶೀಲವಾಗಿದೆ. ಓಂ ಜಪಿಸುವ ವಿಧಾನ: ಮೊದಲಿಗೆ ಶಾಂತಿ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಬೆನ್ನನ್ನು ನೇರವಾಗಿ ಇಡಿ. ಮುಖ್ಯವಾಗಿ ಉಸಿರಾಟವು ಆಳವಾಗಿ ಉಸಿರೆಳೆದು ದೀರ್ಘವಾಗಿ ಓಂ ಎಂದು ಜಪಿಸಿರಿ. ಓ ಅನ್ನು 70 ಭಾಗ ಸಮಯ, ಮ ಅನ್ನು 30 ಭಾಗ ಸಮಯ ಬಳಸಿ. ಓಂ ಶಬ್ದದ ಕಂಪನವನ್ನು ಹೃದಯ ಮತ್ತು ದೇಹದಲ್ಲಿ ಅನುಭವಿಸಿ. ಹೀಗೆ ಪ್ರತಿದಿನ 5 ರಿಂದ 10 ನಿಮಿಷ ಪ್ರಾರಂಭಿಸಿ, ನಂತರ ಆ ಕಾಲಾವಧಿಯನ್ನು ಹೆಚ್ಚಿಸಬಹುದು. ಇದರಿಂದ ನಮ್ಮ ದೇಹದ ಚಕ್ರಗಳನ್ನು ಸಮತೋಲನಗೊಳಿಸುತ್ತದೆ. ಓಂ ನಮ್ಮ ದಿನನಿತ್ಯ ಜೀವನದ ಪ್ರತಿಯೊಂದಕ್ಕೂ ಸಂಬಂಧ ಹೊಂದಿದೆ. ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಓಂ ಜಪಿಸುವ ಮೂಲಕ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಹಾಗೂ ಆರೋಗ್ಯದಲ್ಲಿ ಆಂತರಿಕ ಶಕ್ತಿ ಹೆಚ್ಚಿಸುತ್ತದೆ. 1 ಗಂಟೆ ಓಂ ಜಪವು ಸುಮಾರು 4 ರಿಂದ 5 ಗಂಟೆ ನಿದ್ದೆಗೆ ಸಮ. ಸೃಜನಶೀಲತೆಯಂತೆ ನಮ್ಮ ಆಲೋಚನೆ ಮತ್ತು ಚಿಂತನೆಗಳು ಸ್ಪಷ್ಟವಾಗಿರುತ್ತದೆ. ಓಂ ಕೇವಲ ಶಬ್ದವಲ್ಲ, ಇದು ಒಂದು ಬ್ರಹ್ಮಾಂಡದ ಶಕ್ತಿ, ಜೀವನದ ಮೂಲ. ನಮ್ಮ ದೇಹ, ಮನಸ್ಸು ಮತ್ತು ಆತ್ಮವನ್ನು ಒಂದೆಡೆ ಸೇರಿಸುವ ಈ ಶಬ್ದವು ನಮ್ಮ ಜೀವನದಲ್ಲಿ ಶಾಂತಿ, ಸಮತೋಲನೆ ಮತ್ತು ಶ್ರೇಷ್ಠತೆಯನ್ನು ತರಬಲ್ಲದು. ನೀವು ಪ್ರತಿದಿನ ಓಂ ಜಪ ಮಾಡಿ ಅದರ ಶಕ್ತಿಯನ್ನು ಅನುಭವಿಸಿ. ಈ ಮಾಹಿತಿ ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.